ಇವತ್ತಂದ್ರೆ ಹೆಚ್ಚಿನ ಕೆಪಾಸಿಟಿ ಟಿಸಿ ಮಾಡೋ ಮೂಲಕ ರೆಗ್ಯುಲರ್ ಟಿಸಿಗಳು ಸುಡಬಾರ್ದು ಉದ್ದೇಶದಿಂದ ಅದನ್ನು ಕೂಡ ಈಗಾಗಲೇ ಸಾಕಷ್ಟು ಕಡೆ ಮಾಡಿದ್ದಾರೆ. ಅಂದ್ರೆ ಏನೇನು ಸೌಲಭ್ಯಗಳೆಲ್ಲ ಬೇಕು ರೈತರಿಗೆ ಹಗಲಲ್ಲೂ ಎಲ್ಲ ಒಂದ್ ಕಡೆ ಹೋಗ್ಬಾರ್ದು, ಅವರಿಗೆ ಅವ್ರ ಮನೆ ಭಾಗಕ್ಕೊಂದು ಸೇವೆ ಸಲ್ಲಿಸಕ್ಕಂತ ಒಂದು ತಂದೆ ಸತೀಶ್ ಜಾರಕಿಹೊಳಿ ಉದ್ದೇಶ ಇಟ್ಕೊಂಡು ಆ ಕಾರ್ಯವನ್ನು ಮಾಡಿದ್ದಾರೆ. ಕೆಬಿ ಸೊಸೈಟಿ ವತಿಯಿಂದ ಏನೇನು ಸೌಲಭ್ಯಗಳು ಸಿಗಬೇಕಾಗಿತ್ತು ವಿಶೇಷವಾಗಿ 3 ತಿಂಗಳನ್ನ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಅದನ್ನು ನೋಡಿ ಇವತ್ತು ಯಾರು ಕೆಲಸ ಮಾಡ್ತಿದ್ದಾರೆ, ಯಾರ ಜನರ ಮತ್ತು ರೈತರ ಸೇವೆ ಮಾಡ್ತಿದ್ದಾರೆ ಅವ್ರನ್ನ ಅವಕಾಶ ಕೊಡ್ರಂತೆ ಇವತ್ತು ತಂದೆ ಸತೀಶ್ ಜಾರಕಿಹೊಳಿ ಇವತ್ತು ಪ್ರಚಾರವನ್ನ ಮಾಡ್ತಾರೆ. ಯಾಕಂದ್ರೆ 20-30 ವರ್ಷಗಳ ಹಿಂದೆ ದಿವಂಗತ ಅಪ್ಪನಗೌಡ ಪಾಟೀಲ್ ಅವರು ಹುಕ್ಕೇರಿ ತಾಲೂಕಲ್ಲಿ ಹಲವಾರು ಸಹಕಾರ ಸಂಘಗಳನ್ನ ಸ್ಥಾಪನೆ ಮಾಡಿ ಅವ್ರನ್ನ ಬೆಳೆಸಬೇಕಂತ ಉದ್ದೇಶ ಇಟ್ಕೊಂಡು ಅವರು ಕೆಲಸ ಮಾಡಿದರು. 30 ವರ್ಷಗಳಾದ್ಮೇಲೆ ನಂತರ ಅವೆಲ್ಲ ಇವತ್ತು ಮುಚ್ಚಿ ಹೋಗುವಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಅದಕ್ಕೆ ಅದನ್ನ ಬದಲಾವಣೆ ಆಗಬೇಕು. ಯಾರು ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಆಡಳಿತ ಯಾರು ಮಾಡ್ತಾರೆ ಅವ್ರಿಗೆ ಯಾಕೆ ಸರ್ಕಾರ ಸಂಘಗಳಿಗೆ ಹೋಗ್ಬೇಕಂತ ತಿಳ್ಕೊಂಡು ಈ ಚುನಾವಣೆಯನ್ನು ಮಾಡ್ತಾರೆ. ಈಗಾಗಲೇ ಸಂಕೇಶ್ವರ ಹಿರಾ ಸಕ್ಕರೆ ಕಾರ್ಖಾನೆ ಎಷ್ಟೊಂದು 1000 ಕೋಟಿಗಿಂತ ಹೆಚ್ಚು ಇವತ್ತು ಸಾಲದಲ್ಲಿದೆ ಫ್ಯಾಕ್ಟರಿ. ಅದು ಕಾನೂನಲ್ಲಿ ಅದನ್ನೆಲ್ಲ ಸುಧಾರಣೆ ಮಾಡ್ಬೇಕಂತ ಇಟ್ಕೊಂಡು ಇವೆಲ್ಲ ಬಹುಶಃ ಇವತ್ತು ಅನೇಕ ಸಹಕಾರ ರಂಗದ ಅನೇಕ ಹಿರಿಯರೆಲ್ಲ ಸೇರ್ಕೊಂಡು ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅಪ್ಪರ ಇರ್ಬೋದು, ಅಣ್ಣಾ ಸಾಹೇಬ್ ಜೊಲ್ಲೆ ಎಲ್ಲ ಸೇರ್ಕೊಂಡು ಅದಕ್ಕೆ ಹೆಚ್ಚುವರಿ